ಶಾಸಕರ ಸಿಟ್ಟು ಕಾದ ಕಾವಲಿಯಂತಾಗಿದೆ ಕೈಮನೆ. ಅನುದಾನದ ವಿಚಾರವಾಗಿ ಶಾಸಕರಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ನೋಡಿ, ಕಾಂಗ್ರೆಸ್ ಪಾಳಿಗೆದಲ್ಲಿ ಒಂದು ರೀತಿ ಬೂದಿ ಮುಚ್ಚದ ಕೆಂಡದ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಅನುದಾನದ ವಿಚಾರವಾಗಿ ಕಾಂಗ್ರೆಸ್ನ ಶಾಸಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಚಿವರಿರ್ಲಿ, ಸಚಿವರ ಪಿಎಗಳು ಕೂಡ ಮಾತು ಕೇಳೋದಿಲ್ಲ. ಅಧಿಕಾರಿಗಳ ವರ್ಗಾವಣೆ ಮನವಿಗೂ ಡೋಂಟ್ ಕೇರ್ ಅಂತಾರೆ. ಉಸ್ತುವಾರಿ ಸಚಿವರು ಶಾಸಕರಿಗೆ ಮನ್ನಣೆ ಕೊಡ್ತಾ ಇಲ್ಲ. ಅನುದಾನಕ್ಕೆ ಮನವಿ ಮಾಡಿದ್ರೆ ಗ್ಯಾರಂಟಿ ಕಡೆ ಬೊಟ್ಟು ಮಾಡ್ತಾರೆ. ಹೀಗಂತ ಶಾಸಕರು ಬೇಸರವನ್ನ ತೋಡ್ಕೊಂಡಿದ್ದಾರೆ. ನೋಡಿ, ಶಾಸಕರ ಸಿಟ್ಟು ಒಂದು ರೀತಿ ಕಾಂಗ್ರೆಸ್ ಪಾಳಿಗೆದಲ್ಲಿ ಅನುದಾನ ವಿಚಾರವಾಗಿ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಅನುದಾನ ಕೊಡ್ತಾ ಇಲ್ಲ, ಶಾಸಕರ ಮಾತಿಗೂ ಕೂಡ ಯಾವುದೇ ರೀತಿ ಬೆಲೆ ಕೊಡ್ತಾ ಇಲ್ಲ. ಸಚಿವರನ್ನ ಭೇಟಿ ಆಗ್ಬೇಕು ಅಂತ ಅಂದ್ರೆ ಕಾಯಬೇಕಾದಂತಹ ಪರಿಸ್ಥಿತಿ, ಅದು ಕೂಡ ಶಾಸಕರಿಗೆ ಇಂತಹ ಪರಿಸ್ಥಿತಿ ಇದೆ. ಸಚಿವರಿರ್ಲಿ, ಸಚಿವರ ಪಿಎಗಳು ಕೂಡ ನಮ್ಮ ಮಾತು ಕೇಳೋದಿಲ್ಲ. ಅಧಿಕಾರಿಗಳ ವರ್ಗಾವಣೆ ಮನೆಗೂ ಕೂಡ ಅವರು ಡೋಂಟ್ ಕೇರ್ ಅಂತ ಹೇಳ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಶಾಸಕರ ಅಸಮಾಧಾನ ಬಹಿರಂಗವಾಗಿ ಈಗ ವ್ಯಕ್ತವಾಗ್ತಾ ಇರುವಂತದ್ದು. ಒಂದ್ ಕಡೆ ಅಧಿಕಾರಿಗಳ ವರ್ಗಾವಣೆಗೆ ಕಿಮ್ಮತ್ ಕೊಡ್ತಾ ಇಲ್ಲ, ನಮ್ಮ ಮಾತು ಕೇಳ್ತಾ ಇಲ್ಲ, ಅನುದಾನ ಕೊಡ್ತಾ ಇಲ್ಲ, ಈ ರೀತಿ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿ ಕಂಡು ಬರ್ತಾ ಇದೆ ಇವತ್ತು ಈಗ ಶಾಸಕರ ಮಾತಿನಿಂದಾಗಿ ಕಾಂಗ್ರೆಸ್ ಪಾಳಿಗೆದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ಗಳು ಕಂಡು ಬರ್ತಾ ಇದೆ ಪ್ರಸನ್ನ? ಮಧುರಾಜ, ಕಳೆದ 2 ದಿನಗಳಿಂದ ನಿರಂತರವಾಗಿ ಕಾಂಗ್ರೆಸ್ನ ಶಾಸಕರೇ ಕಾಂಗ್ರೆಸ್ನ ಸರ್ಕಾರದ ವಿರುದ್ಧ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ. ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಒಂದು 10 ಅಂಶಗಳನ್ನ ಸ್ವತಃ ಶಾಸಕರೇ ಪಟ್ಟಿ ಮಾಡ್ತಾ ಇದ್ದಾರೆ. ಅದು ಪ್ರಮುಖವಾಗಿ ಸಚಿವರ ಕಾರ್ಯವೈಖರಿಯ ಬಗ್ಗೆ ಮತ್ತು ಸಚಿವರ ಇಲಾಖೆಯ ಅಧಿಕಾರಿಗಳ ಬಗ್ಗೆ ಇರುವಂತಹ ಅಸಮಾಧಾನ. ಶಾಸಕರು ಶಿಫಾರಸು ಪತ್ರವನ್ನ ಕೊಟ್ಟರೆ ಸಹಜವಾಗಿ ಅವರದೇ ಪಕ್ಷದ ಸರ್ಕಾರ ಇರುವಂತಹ ಕಾರಣಕ್ಕೋಸ್ಕರ ಒಂದಷ್ಟು ಕೆಲಸ ಕಾರ್ಯಗಳು ಆಗ್ಬೇಕಾಗಿತ್ತು. ಆದ್ರೆ ಇದೀಗ ಕಾಂಗ್ರೆಸ್ನ ಶಾಸಕರಿಗೆ ಶಿಫಾರಸು ಪತ್ರಗಳನ್ನ ಕೊಟ್ರೆ ಅದನ್ನ ಕಸದ ಬುಟ್ಟಿಗೆ ಹಾಕಲಾಗ್ತಾ ಇದೆ. ಅದರ ಬದಲಾಗಿ ಅದೇ ಪತ್ರವನ್ನ ಯಾರೋ ಮಧ್ಯವರ್ತಿ, ಯಾರೋ ದಲ್ಲಾಳಿ ಹಿಡಿದುಕೊಂಡು ಹೋದ್ರೆ ವರ್ಗಾವಣೆ ಇರಬಹುದು, ಬಿಲ್ ಪಾವತಿ ಇರಬಹುದು, ಅನುದಾನ ಬಿಡುಗಡೆ ಇರಬಹುದು, ಅದೆಲ್ಲವೂ ಕೂಡ ದಲ್ಲಾಳಿಗಳ ಮೂಲಕ ಆಗ್ತಾ ಇದೆ. ಶಾಸಕರ ಪತ್ರಕ್ಕೆ ಕಿಮ್ಮತ್ತಿಲ್ಲ, ದಲ್ಲಾಳಿಗಳ ಕೆಲಸಕ್ಕೆ ಮಾತ್ರ ಕಿಮ್ಮತ್ತು ಅನ್ನುವಂತ ರೀತಿಯಲ್ಲಾಗಿದೆ. ಹೀಗಾಗಿ 7-8 ಬಾರಿ ಗೆದ್ದಂತಹ ಶಾಸಕರಿದ್ದಾರೆ, 5-6 ಬಾರಿ ಕ್ಷೇತ್ರದಲ್ಲಿ ಹೋಲ್ಡ್ ಇಟ್ಕೊಂಡಂತಹ ಶಾಸಕರಿದ್ದಾರೆ. ಅವರ ಶಿಫಾರಸು ಪತ್ರಗಳಿಗೂ ಕೂಡ ಸಚಿವರ ಕಾರ್ಯಾಲಯದಲ್ಲಿ ಮನ್ನಣೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಮೊಟ್ಟ ಮೊದಲ ಬೇಸರ. ಜೊತೆಗೆ ಸಚಿವರು ಗೌರವ ಕೊಡ್ತಾ ಇಲ್ಲ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಅವರ ಜೊತೆಗೆ ಇರುವಂತಹ ಅಧಿಕಾರಿಗಳ ವರ್ಗ ಕೂಡ ಶಾಸಕರಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನ ಕೊಡ್ತಾ ಇಲ್ಲ ಅನ್ನುವಂತಹ ಬೇಸರವನ್ನ ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಮಂದಿ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಶಾಸಕರು ಸಚಿವರ ಕಾರ್ಯವೈಖರಿಯ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ಶಾಸಕಾಂಗ ಸಭೆಯಲ್ಲೂ ಕೂಡ ಹಲವಾರು ಬಾರಿ ಧ್ವನಿ ಎತ್ತಿದ್ರು ಕೂಡ ಸಚಿವರ ಕಾರ್ಯವೈಖರಿ, ಸಚಿವರ ನಡವಳಿಕೆಗಳನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಶಾಸಕರಿಗೆ ಇರುವಂತಹ ಮೊಟ್ಟ ಮೊದಲ ಬೇಸರ. ಈ ಕಾರಣಕ್ಕೋಸ್ಕರವೇ ಇಷ್ಟು ದಿನ ಸುಮ್ಮನೆ ಇದ್ದಂತಹ ಶಾಸಕರೆಲ್ಲರೂ ಕೂಡ ಇದೀಗ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡೋದಕ್ಕೆ ಪ್ರಾರಂಭವನ್ನ ಮಾಡಿದ್ದಾರೆ. ಇನ್ನು ಈ ರೀತಿ ಯಾರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನುವಂಥ ಆರೋಪಗಳನ್ನ ಎದುರಿಸ್ತಾ ಇದ್ದಾರೆ ಅಂತ ಸಚಿವರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಶಾಸಕರ ಆಗ್ರಹ ಆಗಿತ್ತು. ಆದ್ರೆ ಸರ್ಕಾರ ಬಂದು 2 ವರ್ಷ ಕಳೆದರೂ ಕೂಡ ಹೊಸ ಶಾಸಕರಿಗೆ ಸಚಿವ ಸ್ಥಾನದ ಅವಕಾಶವನ್ನ ನೀಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಶಾಸಕರು ಸಿಟ್ಟಿಗೇಳುವಂತೆ ಮಾಡ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಇಷ್ಟು ದಿನ ಸಪ್ರೆಸ್ ಆಗಿ ಇದ್ದಂತಹ ಎಲ್ಲ ಶಾಸಕರು ಕೂಡ ಇದೀಗ ಕಾಂಗ್ರೆಸ್ನ ಆಡಳಿತದ ವಿರುದ್ಧವೇ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮಧು ನಾಗರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.